ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪು ಕುರುಬಾ. ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಆಲ್ರೆಡಿ ನಿಮಗೆ ತಮ್ನೈಲ್ ನೋಡಿಬಿಟ್ಟು ವಿಡಿಯೋ ಏನಂತ ನಿಮಗೆ ಗೊತ್ತಾಗಿರುತ್ತೆ. ಹೌದು, ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಟ್ರಿಪ್ ಅಂದರೆ ಟೆಂಪಲ್ ರನ್ ಮಾಡ್ತಾ ಇದ್ದೀವಿ. ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದು ಯಾವುದಂದರೆ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಗಂಟೆ ಗಣಪತಿ. ಅಲ್ಲೇ ಧರ್ಮಸ್ಥಳ ನಿಯರ್ ಯಾವ್ಯಾವುದು ಪ್ಲೇಸ್ ಇದೆ ಅದೆಲ್ಲ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿತೌಟ್ ಫರ್ದರ್ ಎನಿ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಾರ್ ಟುಡೇಸ್ ವ್ಲಾಗ್. ಇನ್ನು ರೆಡಿ ಆಗಿಲ್ಲ, ಇವಾಗಿನ ಫ್ರೆಶ್ ಆಗಿ ಬಂದಿದ್ದೀವಿ. ರೆಡಿ ಆಗಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸ್ಟೇ ಟ್ಯೂನ್. ಎಲ್ಲರೂ ರೆಡಿ ಆದಮೇಲೆ ಗಾಡಿಗೆ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಹೊರಟ್ವಿ. ನೀವೇ ನೋಡಿ, ಇಂಥ ಸಮ್ಮರಲ್ಲಿ ಕೂಡ ನಮ್ಮ ಚಿಕ್ಕಮಂಗ್ಳೂರು ಎಷ್ಟು ಗ್ರೀನರಿಯಿಂದ ತುಂಬಿದೆ ಅಂತ. ನಮಗೆ ಆನ್ ದ ವೇ ಸಿರಿ ಕೆಫೆ ಸಿಕ್ತು. ಸೊ ನಾವಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಕಾಫಿ ಕುಡಿದ್ಬಿಟ್ಟು ವಾಪಸ್ ಬಂದ್ವಿ. ನೀವೇ ನೋಡಿ, ಆ್ಯಂಬಿಯನ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಲೈಕ್ ಪೀಸಾಗಿ ಕೂತ್ಕೊಂಡು ಕಾಫಿ ಕುಡಿಯೋಕ್ಕೆ ಒಂಥರ ಟೆಂಪ್ಟಿಂಗ್ ಪ್ಲೇಸ್ ಥರ ಇತ್ತು. ನಾನು ತೆಗಿತೀನಿ ಬಾರಮ್ಮ. ಯಾರು ಮಾಡಿದ್ರಿ ಯಾರು ಹೋದವ್ರಿಗೆ ಹೆಂಗೆ ಆಡ್ತೀವಿ ಅನ್ನೋ ಬೈತಾರೆ. ಏರ್ಸಿದ್ರೆ ಎಲ್ಲರೂ ಸನ್ಸೆಟ್ ಆಗ್ತದೆ. ಅದು ಎಲೆಕ್ಟ್ರಿಕ್ ಬಂದಿರೋದು ಅದು ಹೊಸದಲ್ಲಿ ಇವಾಗ. ನಾವು ಧರ್ಮಸ್ಥಳ ರೀಚ್ ಆದಾಗ 8 o'clock ಆಗಿತ್ತು. ಊಟ 10 o'clock ಲಾಸ್ಟ್ ಅಂತ ಹೇಳಿದರು. ನಾವು ಹೋಗ್ಬಿಟ್ಟು ರೂಮೆಲ್ಲ ಸರ್ಚ್ ಮಾಡಿ ರೂಮ್ ಮಾಡೋ ಅಷ್ಟರಲ್ಲಿ 9 o'clock ಆಗಿತ್ತು. ಇದೇ ನೋಡಿ ರೂಮ್ ನಾವಿದ್ದಿದ್ದು. ಅದ್ರ ಹೆಸರು ಮರ್ತೋಗಿದೆ. ಊಟ ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ವಾಶ್ರೂಮ್ಸ್ ಕೂಡ ಅಷ್ಟೇ ತುಂಬ ನೀಟಾಗಿತ್ತು. ಹಾಗೆ ನಾವಿದ್ದಿದ್ದು ಸ್ವಲ್ಪ ದೂರ ಇತ್ತು ಟೆಂಪಲಿಂದ. ಲಾಸ್ಟ್ ಡೌನ್ಗೆ ಹೋಗ್ಬಿಟ್ಟಿದ್ವಿ ಫುಲ್ಲು ರೂಮ್ಗೆ. ಸೊ ಹಂಗೆ ವಾಕ್ ಮಾಡ್ತಾ ಊಟಕ್ಕೆ ಟೈಮ್ ಆಗಿದೆ ಅಂತ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ವಿ.
ಚೆನ್ನಾಗಿ ಕಾಣಿಸ್ತಾ ಇಲ್ಲ ಕಣಮ್ಮ. ಸರಿ ಆಗ್ಬಿಡು ಒಂಚೂರು ನೋಡಿ. ಮಾರ್ನಿಂಗ್ 6 ಅಷ್ಟರಲ್ಲಿ ಎದ್ಬಿಟ್ಟು ಹೊಳೆಗೆ ಹೋಗೋಣ ಅಂತ ನೋಡಿದ್ವಿ. ಅಲ್ಲಿ ನೋಡಿದ್ರೆ ನೀರೇ ಇಲ್ಲ ಅಂತ ಹೇಳಿದ್ರು. ಸೊ ರೂಮಲ್ಲೇ ಸ್ನಾನ ಮಾಡಿಕೊಂಡು 7:30 8 ಆಗಿತ್ತು ನಾವು ದರ್ಶನಕ್ಕೆ ಹೋದಾಗ. 9:30 ಅಷ್ಟರಲ್ಲಿ ನಮಗೆ ದರ್ಶನವೇ ಆಗಿತ್ತು. ತುಂಬ ಜನ ಇದ್ದರೂ ಕೂಡ ತುಂಬ ಬೇಗ ದರ್ಶನ ಆಯಿತು ನಮಗೆ. ತುಂಬ ಬೇಗ ಪಾಸ್ ಆದ್ವಿ. ನಾವು 8:15 ಹೊರಗಡೆ ಇದ್ವಿ. ಮುಗಿಸ್ಕೊಂಡು ನಾವು ನೆಕ್ಸ್ಟು ಸೂರ್ಯನ ಟೆಂಪಲಿಗೆ ಬಂದ್ವಿ. ಸೂರ್ಯನ ಟೆಂಪಲಿಗೆ ಬಂದಾಗ ಆಲ್ಮೋಸ್ಟ್ 10 ಆಗಿತ್ತು. ಸೂರ್ಯನ ಟೆಂಪಲ್ ಕೂಡ ಅಷ್ಟೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಇಷ್ಟ ಆಯಿತು ನನಗೆ. ನಾನಿದು 3rd ಟೈಮ್ ಹೋಗ್ತಾ ಇರೋದು. ಅಲ್ಲಿ ಸೂರ್ಯನ ಟೆಂಪಲಿಂದ ಈ ಕಡೆ ವಾಕೆಬಲ್ ಡಿಸ್ಟೆನ್ಸಲ್ಲೇ ಮಣ್ಣಿನ ಹರಕೆದು ಬನ ಇದೆ. ಅಲ್ಲೂ ಅಷ್ಟೇ ಎಷ್ಟು ಪೀಸಾಗಿತ್ತು ಪ್ಲೇಸ್ ಅಂತ ಅಂದರೆ ಸ್ವಲ್ಪನೂ ಸೌಂಡೇ ಇಲ್ಲ. ಅವನು ಹೋಗಿ ಬಂದಿದ್ದಾನೆ. ಆಂಟಿ ಇದೇ ಒರಿಜಿನಲ್ ಪ್ಲೇಸ್ ಅಂತ ನೆನ್ಪಿಟ್ಟು ಯಾಕೆ ನೋಡಿಲ್ವಾ ಅವನು? ಅವಾಗಲೇ ನಾವು ನೋಡಿದ್ದು. ಈಗ ನೋಡಿ ಒಂದೇ ಅನ್ಸುತ್ತೆ ತೊಂಟಿ ಅವ್ರು ಎಷ್ಟೊಂದು ಇದ್ವಪ್ಪ. ವಿದ್ಯೆ ಕೊಡುವಂತ ಕೇಳ್ಕೊಳ್ಳಲ್ಲ ಬೇಗ ಕಡೆ ಬಾಜು ಕಡೆ ಚೆನ್ನಾಗಿ ಬಾಜು ಬಂದ ಕಣ್ಣೂರು ಕಡೆ ಹೋದ್ರೆ ಏನು ನಿಮ್ಮ ಅಭ್ಯಾಸ ಆಯಿತು. ಬರುತ್ತೆ ಕೇಳಿದವ್ರಿಗೆ
ಸೂರ್ಯನ ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ಧರ್ಮಸ್ಥಳಕ್ಕೆ ಬಂದ್ವಿ. ಬಂದ್ಬಿಟ್ಟು ಅಲ್ಲಿ ಪಾರ್ಕಲ್ಲಿ ಅಕ್ವೇರಿಯಮ್ನೆಲ್ಲ ನೋಡಿಕೊಂಡು ಅಷ್ಟರಲ್ಲಿ 12 ಆಗಿತ್ತು. ಧರ್ಮಸ್ಥಳದಲ್ಲಿ ಊಟದ ಟೈಮ್, ಸೊ ಊಟಕ್ಕೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಸೌತಡ್ಕ ಗಣಪತಿಗೆ. ಅಲ್ಲಿ ಗಣಪತಿ ಹತ್ರ ಹೋಗೋ ಅಷ್ಟರಲ್ಲಿ 2 ಸಮಥಿಂಗ್ ಆಗಿತ್ತು. ಕರೆಕ್ಟಾಗಿ ಪೂಜೆ ಟೈಮಿಗೆ ಹೋದ್ವಿ ನಾವು. ಗಣಪತಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಸುಬ್ರಹ್ಮಣ್ಯಕ್ಕೆ. ಸುಬ್ರಹ್ಮಣ್ಯದಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಆದಿ ಸುಬ್ರಹ್ಮಣ್ಯಕ್ಕೆ ಹೋದ್ವಿ. ಅಲ್ಲೂ ತುಂಬ ಚೆನ್ನಾಗೇ ದರ್ಶನ ಆಯಿತು. ಅಷ್ಟೊಂದು ಕ್ರೌಡ್ ಏನೂ ಇರಲಿಲ್ಲ. ತುಂಬ ಹತ್ರದಿಂದನೇ ದರ್ಶನ ಆಯಿತು. ನೀರೇ ಇಲ್ಲ ಸುಬ್ರಹ್ಮಣ್ಯದಲ್ಲಿ, ಸ್ವಲ್ಪನೂ ನೀರಿರಲಿಲ್ಲ. ನೈಟ್ 7 ವೆಯ್ಟ್ ಮಾಡಿಬಿಟ್ಟು 7 ಊಟ ಮುಗಿಸ್ಕೊಂಡು ಬಾಳೆ ಎಲೆ ಊಟ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಔಟ್ಸೈಡ್ ಬರೋ ಅಷ್ಟರಲ್ಲಿ ಆನೆ ಇತ್ತು. ಸೊ ಆನೆ ಹತ್ರ ಸ್ವಲ್ಪ ಆಶೀರ್ವಾದ ತೊಗೊಂಡು ವಿಡಿಯೋ ಮಾಡಿದ್ದೀನಿ ನೋಡಿ. ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆನೆನ ನೋಡಿಬಿಟ್ಟು ನಾವೆಲ್ಲೂ ಶಾಪಿಂಗ್ ಮಾಡಿರಲಿಲ್ಲ. ಸೊ ಅದಕ್ಕೆ ಸುಬ್ರಹ್ಮಣ್ಯದಲ್ಲಿ ಶಾಪಿಂಗ್ ಮಾಡೋಣ, ಸ್ವಲ್ಪ ಸ್ಪೈಸಸ್ ತೊಗೊಳ್ಳೋಣ ಅಂತ ಹೋಗಿದ್ವಿ. ಎಲ್ಲ ಮುಗಿಸ್ಕೊಂಡು 8:30 9 ಹೊರಟ್ವಿ. ನಮ್ಮ ಊರಿಗೆ ಬಂದಾಗ ನಾವು 1:30 ಏನೋ ಆಗಿತ್ತು. ಸೊ ಇಷ್ಟೇ ನಮ್ಮದು 1 ಡೇ ಟೆಂಪಲ್ ರನ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಇನ್ನೊಂದು ಕಂಟೆಂಟ್ ಒಳ್ಳೆ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.